ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್. ಸ್ವಾಮಿ ಒಳ್ಳೇದಾಗ್ಲಿ. ಯಾವ ಊರಲ್ಲಿದ್ದೀವಿ ಇವಾಗ? ಮಾಲಿಂಗಪುರದಲ್ಲಿದ್ದೀವಿ. ಇವ್ರ ಮನಸ್ಸಲ್ಲಿ ಏನು ಅಂದುಕೊಂಡಿದ್ರೆ ಅದೆಲ್ಲ ಯಶಸ್ವಿ ಆಗಲಿ. ಏನು ಸ್ವಾಮಿ ಇದು? ಫೋಟೋ ಇದೆ ಅಪ್ಪಾಜಿ. ಫೋಟೋನ ಓಪನ್ ಮಾಡಿ. ಏನ ಹುಟ್ಟುಹಬ್ಬದ ಶುಭಾಶಯಗಳು ಅಡ್ವಾನ್ಸ್. ಹುಟ್ಟುಹಬ್ಬದ ಶುಭಾಶಯಗಳು. ಜನ್ಮದಿನದ ಶುಭಾಶಯಗಳು ಅಪ್ಪಾಜಿ. ನಿಮ್ಮ ಜನ್ಮದಿನದ ಶುಭಾಶಯಗಳು. ಏನು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಇದನ್ನೆಲ್ಲ ಇವ್ರು ಯಾಕೆ ಈ ಥರ ಮಾಡಿದ್ರ ನೀವು? ಹೇಗಿದೆ ನೀವು ಕಲ್ತು? ಅಯ್ಯೋ ಸ್ವಾಮಿ, ಕೊಡಿ ಸ್ವಾಮಿ, ಇಲ್ಲಿ ನೋಡಿ ಇವ್ರು ಮಾಡಿರೋದು. ಸ್ವಲ್ಪ ಹಿಂದಕ್ಕೆ ಹೋಗಿ, ಈ ಕಡೆ ಬನ್ನಿ, ನೀವು ಈ ಕಡೆ ನಿಂತ್ಕೊಳ್ಳಿ ಅಷ್ಟೇ. ಅಲ್ಲ ಸ್ವಾಮಿ, ಇದೇನು ನೀವು ಈ ಥರ ಮಾಡಿದಿರಲ್ಲ? ನಮಗೆ ಈ ತರ ಮಾಡಿಸ್ತು ಅಂತ ಹೇಳಿದಾರೆ. ಅಲ್ಲ, ಹಿಂಗೆಲ್ಲ ಯಾಕೆ ಮಾಡ್ತೀರಾ ಸ್ವಾಮಿ? ಇಲ್ಲಿ ನಾವು ಏನು ದೇವ್ರ, ಏನು ಗುರುಗಳ? ಇಲ್ಲಿ ನಾನು ಏನೂ ಅಲ್ಲ ಸ್ವಾಮಿ, ನಂದಿಗೆ ಯಾಕೆ ಈ ಥರ ಮಾಡಿದ್ದೀರಾ? ಇದೇನಿದು? ದೇವರ ಸೇವಕರು ಹಾಗೂ ಜನಗಳ ಸೇವಕರಾದ ಸಂತೋಷ್ ಗುರುಗಳಿಗೆ ಜನ್ಮದಿನದ ಶುಭಾಶಯಗಳು. ನಡೆದಾಡುವ ದೇವರು ನಮ್ಮ ಗುರುಗಳು. ಏನು ಸ್ವಾಮಿ ನೀವು? ತಪ್ಪಲ್ವ? ನಾವು ನಿಮ್ಮಾಗೆ ಮನುಷ್ಯರು ಇಲ್ಲೇ. ದೇವ್ರು ಆಗಕ್ಕೆ ಸಾಧ್ಯವೇನು ಸ್ವಾಮಿ ನಾವು? ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ ಗುರುಗಳು ಇವ್ರದ್ದಾಗಬೇಕು. ಇಲ್ಲಿದ್ದಾರೆ ನೋಡಿ, ಸುಬುಧೇಂದ್ರ ತೀರ್ಥರು, ಇವ್ರ ಗುರುಗಳು. ಇವ್ರದ್ದು ಮಾಡಿಸಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ನಂಬದು ಹಾಕಿದಿರಲ್ಲ ಸ್ವಾಮಿ. ಅವರು ಅದಾರಲ್ಲ ಅಪ್ಪಾಜಿ, ನಿಮ್ಮ ಆಶೀರ್ವಾದ, ನಿಮ್ಮ ಮೇಲೆ ಆಶೀರ್ವಾದ ಮಾಡಕ್ಕೆ. ಅವರು ನಿಮ್ಗೆ ಆಶೀರ್ವಾದ ಮಾಡ್ಯಾರಲ್ಲ ಅಪ್ಪಾಜಿ. ಅಲ್ಲ, ಇದನ್ನೆಲ್ಲ ಇಷ್ಟೆಲ್ಲ ಆಗ್ತಿರಲ್ಲ, ಏನು ನಿಮ್ಗೆ ಪವಾಡ್ ಆಗಿದೆ? ನಾನು ವ್ರತ ಹೇಳ್ಕೊಟ್ಟದ ಮೇಲೆ ಏನಮ್ಮ ಪವಾಡ್ ಆಗಿತ್ತಾ? ಚಲೋ ಆಗಿದೇನಮ್ಮ? ಅಯ್ಯೋ ನನ್ನ ತಾಯಿ, ನಿಮ್ಗೇನು ಪವಾಡ್ ಆಗಿದೆ ಸ್ವಾಮಿ? ಅಪ್ಪಾಜಿ ನೀವು ಏನು ಹೇಳಿದ್ರೆ ಅದೇ ಆಗಿದೆ ಅಪ್ಪಾಜಿ. ಪವಾಡ್ ನಮ್ಗೆ ಏನು ಹೇಳಿದ್ದೆ ಅದೇ ಪವಾಡ್ ಆಗಿದೆನಾ? ಅಯ್ಯೋ ಸ್ವಾಮಿ, ಒಳ್ಳೇದಾಗಲಿ. ಇಲ್ಲಿ ನೋಡಿ, ನನ್ನಿಂದ ಪವಾಡ್ ಆಗಿಲ್ಲ. ಎಲ್ಲ ಒಂದು ನಿಮಿಷ ಇಟ್ಕೊಳ್ಳಿ, ಹೇಳ್ತೀನಿ. ಆ್ಯಕ್ಚುಲಿ ಇವರು, ನಾನು ಈ ಯಾರಿಗೆ ಹೇಳಿಲ್ಲ ಇದು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂದರೆ, ಸುಮಾರು ಆಲ್ರೆಡಿ ಒಂದು 400 ಮನೆ ಆಯ್ತು ಇವಾಗ ನೋಡ್ತಾ ಇದ್ದು. ಇದೇ ರೀತಿಯಾಗಿ ಫೋಟೋಗಳನ್ನು ಮಾಡಿಸ್ಕೊಂಡು ದೇವ್ರ ಮನೇಲಿ ಇಡ್ತಾ ಇದ್ದೀರಾ. ಒಂದು ವಿಚಾರದಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಇದೆ ಅಲ್ವಾ ನನಗೆ. ಯಾಕಂದರೆ ಇಲ್ಲಿ ನಾನು ದೇವರಾಗೋಕ್ಕೂ ಆಗಲ್ಲ, ಗುರುಗಳು ಆಗಲ್ಲ. ನಾನು ನಿಮ್ಮ ಹಾಗೆ ಮನುಷ್ಯ ಇದರಲ್ಲಿ. ನೀವು ಫೋಟೋ ಮಾಡಿಸ್ತೀರಲ್ವ, ಓಕೆ, ಮಾಡಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹಾಲಲ್ಲಿ ಹಾಕ್ಕೊಳ್ಳಿ. ನೀವು ದೇವ್ರ ಮನೇಲಿ ಬೇಡ. ಯಾಕಂದರೆ ಇಲ್ಲಿ ಗುರುಗಳು ಮಾತ್ರ ಗುರು ರಾಘವೇಂದ್ರ ಸ್ವಾಮಿ ಅವರು ಒಬ್ಬರೇ ಇರೋದು. 700 ವರ್ಷ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತುಕೊಂಡು ಇವ್ರಿಗೆ ಪವಾಡ ಆಯಿತು, ನನಗೆ ಆ ಪವಾಡ ಆಯಿತು, ಈ ಪವಾಡ ಆಯಿತು. 10 ವರ್ಷ ಮಕ್ಕಳಾಗ್ಲಾರ್ದವ್ರಿಗೆಲ್ಲ ಮಕ್ಕಳಾಗಿದ್ದಾರೆ. ಇದೆಲ್ಲ ಪವಾಡ ಮಾಡ್ತಾ ಇರೋದು ನಾನಲ್ಲ, ಗುರು ರಾಘವೇಂದ್ರ ಸ್ವಾಮಿಯವರು ಮಾಡ್ತಾ ಇರೋದು ಪವಾಡ. ಅದಕ್ಕೆ ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ, ನಿಮ್ಮ ಪ್ರೀತಿ ವಿಶ್ವಾಸ ಇದನ್ನ ಮಾಡಿಸಿದಾರ, ನನಗೆ ಭಾಳ ಖುಷಿ ಆಯಿತು, ಸಂತೋಷವಾಯಿತು. ಆದರೆ ನಿಮ್ಮ ಮನೆ ಹಾಲಲ್ಲಿ ಹಾಕ್ಕೊಳ್ಳಿ, ಹಾಲಲ್ಲಿ ಹಾಕ್ಕೊಳ್ಳಿ. ದೇವ್ರ ಮನೇಲಿ ಬೇಡ. ಯಾಕಂದರೆ ನಾವು ದೇವ್ರು ಆಗೋದಕ್ಕೆ ಆಗೋದಿಲ್ಲ. ನಾವು ಗುರುಗಳು ಬೇಡ, ದೇವ್ರು. ಯಾಕಂದರೆ ದೇವರಾದರೆ ಎಲ್ಲ ತ್ಯಾಗ ಮಾಡಿಬಿಟ್ಟಿದ್ದಾರೆ, ಹೌದಲ್ವಾ? ನನಗೆ ನೀವು ಬೇಕು. ಅದಕ್ಕೋಸ್ಕರ ಖಂಡಿತ ಒಳ್ಳೇದಾಗಲಿ. ತುಂಬ ಖುಷಿ ಆಯಿತು. ಕೊಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಒಳ್ಳೇದಾಗಲಿ ಸ್ವಾಮಿ. ನೋಡಿ, ಅಲ್ಲಿದ್ದಾರೆ ನೋಡಿ ಅವ್ರ ಗುರುಗಳು, ಸಿದ್ಧಾರೂಢ ಅಜ್ಜವ್ರು ಇದ್ದಾರೆ ನೋಡಿ. ನಡೆದಾಡೋ ದೇವ್ರು ಅವರು, ಹೌದಲ್ವಾ? ಎಂತಿಂಥ ದೇಶಗಳಿಗೆಲ್ಲ ನಡೆದುಕೊಂಡು ಹೋಗಿದ್ದಾರೆ ಅವರು. ಅದಕ್ಕೆ ತಾಯಿ ನಮಸ್ಕಾರ. ಚೆನ್ನಾಗಿದ್ದೀರಾ? ಇವತ್ತು ನೋಡಿ ನಿಮ್ಮ ಮನೆಗೆ ಬಂದ್ಬಿಟ್ಟಿವಿ ನಾವು. ನಾನು ಒಂದು ಮಾತು ಬರ್ತೀನಿ ಅಂತ ಹೇಳಿದ್ದೀನಲ್ವಾ, ಬಂದಲ್ವಾ ನಿಮ್ಮೂರಿಗೆ ನಾನು. ಬನ್ನಿ, ನೀವು ನಿಂತ್ಕೊಳ್ಳಿ. ನೋಡಿ, ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದೆ ನಾನು. ಹಿಂಗೆ ನಿಂತ್ಕೊಳ್ಳಿ, ಅಲ್ಲಿ ಕೂತ್ಕೊಳ್ಳಿ. ಕೊಡಿ, ತಂದೆ ತಾಯಿ ಕೊಡಿ, ಅವ್ರ ಕೈಲೇ ಕೊಡಿ. ಅಲ್ಲಮ್ಮ ತಾಯಿ, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತಂದಿದ್ದೆ, ಆದರೆ ಬಂದಲ್ವ ನಾನು. ಇವತ್ತು ನಿಮಗೆ ನೀವು ಹೇಳ್ಕೊಟ್ಟಂಥ ವ್ರತದಿಂದ ಇವತ್ತು ನನಗೆ ಅನುಗ್ರಹ ಆಗಿದೆ, ನನ್ನ ಮಗನಿಗೆ ಅನುಗ್ರಹ ಆಗಿದೆ, ನನಗೆ ಚೆನ್ನಾಗಾಗಿದೆ ಅಂತೇಳಿ ಇವತ್ತು ಈ ಫೋಟೋವನ್ನು ಹಿಡಿದುಕೊಂಡು ನೀವು ಮನೆಯಲ್ಲಿ ಮಾಡಿಸಿ ಹಾಕಿದ್ದೀರಾ. ಇಲ್ಲಿ ನಮ್ಮಿಂದ ಆಗೋಕ್ಕೆ ಸಾಧ್ಯವೇ ಇಲ್ಲ. ಆಗಿರೋದು ಒಬ್ಬರೇ,
ಅದು ಯಾರಂದ್ರೆ ಇವರು ರಾಘವೇಂದ್ರ ಸ್ವಾಮಿಯವರಿಂದ, ಇವರಿಂದ ಮಾತ್ರ ಆಗಿರುತ್ತೆ ತಾಯಿ. ಇವರಿಂದ ನಮ್ಮ ಗುರುಗಳಾದಂಥ ಸುಬುಧೇಂದ್ರ ತೀರ್ಥರು ಇವರಿಂದ ಆಗಿರುತ್ತೆ. ನಾವು ನಿಮಗೆ ಮನುಷ್ಯರಿಲ್ಲಿ, ಹೌದಲ್ವಮ್ಮ ತಾಯಿ? ಆದರೂ ಖುಷಿ ಆಯಿತು. ನಿಮ್ಮ ಮಗ ಅಂದುಕೊಂಡು ಇವತ್ತು ನನ್ನ ಈ ಥರಲ್ಲಿ ಫೋಟೋವನ್ನು ಮಾಡಿ ನಿಮ್ಮ ಮನೇಲಿ ಹಾಕ್ತಾ ಇದ್ದೀರಾ. ಆದರೆ ದೇವ್ರ ಮನೇಲಿ ಹಾಕಕ್ಕೆ ಹೋಗಬೇಡಿ, ಹಾಲಲ್ಲಿ ಹಾಕಿ ಫೋಟೋನ. ಓಕೆನಮ್ಮ? ತುಂಬ ಖುಷಿ ಆಯಿತು. ಎಲ್ಲರಿಗೂ ಒಳ್ಳೇದಾಗಲಿ. ಹಾಂ, ಹ್ಞೂ 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 ಏನಮ್ಮ? ದೇವ್ರ ನೀವು ಒಟ್ಟು ನಮಗೆ ಅಯ್ಯೋ ನನ್ನ ತಾಯಿ, ದೇವ್ರ ಬಂದಾಗ ಒಟ್ಟು ನಮ್ಮಲ್ಲಿ ಒಂದು ಕೂತಾಗ ಅಷ್ಟು ಖುಷಿ ಆಗೈತ್ರಿ. ಮಗನ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡು ನಿಮ್ಮ ಮನೆ ಮಗ ಅಂದುಕೊಂಡು ನಮ್ಮನ್ನ ಕರೆದುಕೊಂಡು ಮನೆಯಲ್ಲಿ ನನ್ನ ತಾಯಿ ಅಷ್ಟು ಪ್ರೀತಿ ವಿಶ್ವಾಸ ಕೊಟ್ಟು ಕಾಪಾಡ್ತಾ ಇದ್ದೀರಲ್ವಾ. ಇವಾಗ ನೀವೇನು ಅಂದ್ಕೊಂಡಿದ್ದೀರಲ್ಲ, ಜೀವನದಲ್ಲಿ ಒಂದು ಅದ್ಭುತವಾಗಿ ಪವಾಡ ನಡೆಯುತ್ತೆ. ಇವಾಗ ಸತ್ಯವನ್ನು ನುಡಿತಾ ಇದ್ದೀನಿ ತಾಯಿ, ಅದ್ಭುತವಾದ ಪವಾಡ ನಡೆಯುತ್ತೆ. ಆ ಪವಾಡದೊಟ್ಟಿಗೆ ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ. ನೀವು ನನ್ನ ಹತ್ರ ಹಂಚ್ಕೊಂತೀರಾ. ಪವಾಡ ಆಯ್ತು ನನಗಂತ ಹಂಚ್ಕೊಂತೀರಾ. ನಮ್ಮ ಜೀವನದಲ್ಲೂ ಬೆಳಕು ಬಂತು ಅಂತಂದು ಯಾರ ಪದ ಹಿಡಿತೀರಂದ್ರೆ ಇವ್ರ ಪದ ಹಿಡಿತೀರಾ, ರಾಯರ್ ಪದ ಹಿಡಿತೀರಾ. ಆಯ್ತಮ್ಮ? ಖಂಡಿತ ಒಳ್ಳೇದಾಗ್ಲಿ. ಚಿಂತೆ ಮಾಡಬೇಡಿ. ಈ ವಿಡಿಯೋ ನೋಡುವಂಥವ್ರು ಯಾರು ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ. ಹಾಂ, ನಮಸ್ಕಾರ ಸ್ವಾಮಿ. ಒಳ್ಳೇದಾಗಲಿ. ನೋಡಿ, ಇವತ್ತು ನನಗೆ ಯಾವುದು ನೋಡಮ್ಮ, ಎಂತಿಂಥ ಮನೆಗೆ ಹೋಗಿದ್ದೀನಿ, ಆದರೆ ನಿನ್ನ ಮನೇಲಿ ಕುತ್ಕೋಬೇಕು ಅಂತ ಮನಸ್ಸು ಬರ್ತಾ ಇದೆ. ನಿಜ. ನಾನು ಎಷ್ಟಂದರೆ ಅದನ್ನು ಹೇಳೋಕ್ಕಾಗಲ್ಲ. 3 ಕೋಟಿ 4 ಕೋಟಿ 5 ಕೋಟಿ 6 ಕೋಟಿ ಮನೆಗೆ ಹೋಗಿದ್ದೀನಿ, ಆದರೆ ನನಗೆ ಅಲ್ಲಿ ನೆಮ್ಮದಿ ಇರಲಿಲ್ಲ. ಬೇಗ ಹೋಗ್ಬೇಕಂತ ಬರ್ತಾ ಇತ್ತು. ಇವತ್ತು ಇಲ್ಲಿ ನಾನು ಕುತ್ಕೊಂಡ್ರೆ ಇಲ್ಲೇ ಕುತ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ರಾಯರನ್ನ ನಂಬೋಣ, ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕೋಣ. ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ. ಈ ನೋಡಮ್ಮ, ಈ ಶತಮಾನದಲ್ಲಿ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ ಬೃಂದಾವನದಲ್ಲಿ. ನಿಮಗೆ ಕಷ್ಟ ಅಂತ ಇದೆನಾ, ರಾಯರಿದ್ದಾರೆ ಅಂತ ಒಂದು ಹೆಸರು ನಿಮ್ಮ ಧ್ವನಿ ಮುಖಾಂತರ ಹೇಳಿದ್ರೆ ಸದಾ ನಿಮ್ಮ ಜೊತೆ ಇರ್ತಾರೆ. ರಾಯರು ಕೇಳಿದ್ದು ನಿಮ್ಮಲ್ಲಿ ಆಸ್ತಿ ಕೇಳಿಲ್ಲ, ಅಂತಸ್ತು ಕೇಳಿಲ್ಲ. ಅದನ್ನೆಲ್ಲ ನೀವೇ ಇಟ್ಕೊಳ್ಳಿ. ನನಗೆ ಬೇಕು, ಭಕ್ತಿ ಬೇಕು. ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿ, ನಿಮ್ಗೆ ಅನುಗ್ರಹ ಆಗುತ್ತೆ. ಆಯ್ತಾ ತಾಯಿ? ಖಂಡಿತ ಒಳ್ಳೇದಾಗಲಿ. ಯಾಕೆ ಸ್ವಾಮಿ ನೀವು ಅಳ್ತಾ ಇದ್ದೀರಾ? ಅಯ್ಯೋ, ಹೌದಾ? ಇರಲಿ, ಇರಲಿ, ಒಳ್ಳೇದಾಗಲಿ. ಜೈ ಜೈ ಶ್ರೀರಾಮ್. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.